ಸೆರಗು ಸರಿಸುವ, ಇನ್ನೇನೋ ಸರಿಸುವ, ಡಬಲ್ ಮೀನಿಂಗು, ತ್ರಿಬಲ್ ಮೀನಿಂಗು, ಫೋರ್ತ್ ಮೀನಿಂಗು, ಯಾವ್ಯಾವುದೋ ರೀತಿಯಲ್ಲಿ ಸಿನಿಮಾ ಥಿಯೇಟ್ರಿಗೆ ಜನರನ್ನ ಅಥವಾ ಅಭಿಮಾನಿಗಳನ್ನ ಎಳೆದು ತರುವಂತ ಸರ್ಕಸ್ ಮಾಡ್ತಾ ಇರುವಂತ ಈ ದಿನಗಳಲ್ಲಿ ನಿರ್ದೇಶಕ ಎಲ್ಲೋ ಒಂದು ಕಡೆ ಉದ್ಘೋಷದಲ್ಲಿ, ಪ್ರಚಾರದಲ್ಲಿ, ವಿವಾದದಲ್ಲಿ ತಾನು ಸಿನಿಮಾವನ್ನ ಗೆಲ್ಲಿಸ್ತೇನೆ ಅನ್ನುವಂಥ ಅತಿ ಲುಚ್ಚ ಕೆಲಸ. ಯಾವ ಪ್ರಾಂತ್ಯವೇ ಆಗಲಿ, ಭಾಷೆ ಯಾವುದೇ ಆಗಲಿ, ಗಡಿ ಯಾವುದೇ ಆಗಲಿ, ನೆಲೆ ಯಾವುದೇ ಆಗಲಿ, ಕೊನೆಗೂ ಕಾಂತಾರ ಚಾಪ್ಟರ್ 1 ಯಾವ ಸಿನಿಮಾ ಅಂತಂದ್ರೆ ಅದು ಕನ್ನಡದ ಸಿನಿಮಾ, ಕುಂದಾಪುರ ಸಿನಿಮಾ ಅಂತ ಹೇಳುದಿಲ್ಲ ಯಾರು. ನಮ್ಮ ದಕ್ಷಿಣ ಕನ್ನಡದ ಹುಡುಗರು ಅವರು ತಮ್ಮಲ್ಲಿ ಒಬ್ಬ ಟೀ ಕೊಡುವ ಹುಡುಗನಲ್ಲಿರುವ ಪ್ರತಿಭೆಯನ್ನೂ ಗಮನಿಸಿ ಅವನನ್ನು ಮುನ್ನೆಲೆಗೆ ತರುವಂತ ಕೆಲಸವನ್ನ ಅತ್ಯಂತ ನಿಷ್ಕಾಮ ಪ್ರಜ್ಞೆಯಿಂದ ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ. ಅದಕ್ಕೆ ನೀವು ರಾಜ್ ಬಿ ಶೆಟ್ಟಿ ತಂಡವು ಸಾಕ್ಷಿ, ರಿಷಬ್ ಶೆಟ್ಟಿ ತಂಡವು ಸಾಕ್ಷಿ, ರಕ್ಷಿತ್ ತಂಡವು ಸಾಕ್ಷಿ. ಹಾಗೆ ನೀವು ಹುಡುಕ್ತಾ ಹೋದ್ರೆ ಇನ್ನೂ ಒಂದ್ 2-3 ತಂಡ ಇದೆ, ಅದು ಸಾಕ್ಷಿಯನ್ನ ಕೊಡ್ತದೆ. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬಹುದಾದ, ಕನ್ನಡಿಗರೆಲ್ಲರೂ ಇವತ್ತು ನಮ್ಮ ಹುಡುಗ ಈ ರೀತಿಯ ಒಂದು ಸಾಧನೆಯ ಕಿರೀಟವನ್ನ ಕನ್ನಡದ ನಾಡಿಗೆ ಮುಡಿಸಿದ ಕೀರ್ತಿಯನ್ನ ತಂದು ಒಂದು ರೀತಿಯಲ್ಲಿ ನಾಡಿಗೆ ಹೆಮ್ಮೆ, ಕನ್ನಡ ಚಿತ್ರರಂಗಕ್ಕೆ ಒಂದು ಸಾಧನೆ, ಸಾರ್ಥಕತೆ ಇವೆಲ್ಲವನ್ನು ಇವತ್ತು ಅನುಭವಿಸಬಹುದಾದಂಥ ಒಂದು ಅನುಭವದ ಚಿತ್ರಕ್ಕೆ ಸಮಗ್ರ ಪ್ರಶಸ್ತಿ ಅಷ್ಟೇ ಅಲ್ಲ, ಎಲ್ಲಾ ಪ್ರಶಸ್ತಿಗಳನ್ನೂ ಬಾಚಿಕೊಂಡಂತ ಒಂದು ಕ್ಷಣದ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕು. ರಾಷ್ಟ್ರೀಯ ಸಿನಿಮಾ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಆಗಿದೆ. ಕನ್ನಡದ 12 ಭಾಷಾ ಚಿತ್ರರಂಗಗಳಿಗೆ ಈ ಅಕಾಡೆಮಿ ಅತ್ಯಂತ ಪ್ರತಿಷ್ಠಿತವಾಗಿ ಪ್ರಶಸ್ತಿಯನ್ನ ವಿತರಣೆ ಮಾಡುತ್ತೆ. ಆಯ್ಕೆಯ ಮಾನದಂಡ ಬಹಳ ಶುದ್ಧವಾಗಿರುತ್ತೆ. ಸದಭಿರುಚಿಯ ಚಿತ್ರ ಮತ್ತು ನಿಜವಾದ ಪ್ರತಿಭೆ, ಸೃಜನಾತ್ಮಕವಾದಂಥ ಗೇಯ್ಮೆ, ಅದರ ಲಯವನ್ನೇ ಆಧರಿಸಿ ಯಾವುದೇ ರೀತಿಯ ರಾಜಕೀಯ ಇತ್ಯಾದಿ ಇಲ್ಲದೇನೆ ಪ್ರಶಸ್ತಿಯನ್ನ ಕೊಡುವ ಒಂದು ಪರಂಪರೆಯನ್ನ INCA ಹೊಂದಿದೆ. ಭಾರತದ 12 ಚಿತ್ರರಂಗಗಳನ್ನ ಪ್ರತಿನಿಧಿಸುವ ಭಾರತೀಯ ರಾಷ್ಟ್ರೀಯ ಸಿನಿ ಅಕಾಡೆಮಿ ಪ್ರಶಸ್ತಿ 2026 ಘೋಷಣೆ ಆಗಿದೆ. ಅದರಲ್ಲಿ ಕನ್ನಡದ ಮಾನ, ಸಮ್ಮಾನ, ಸೃಜನಾತ್ಮಕತೆ, ಇಡೀ ಭಾರತೀಯ ಚಿತ್ರರಂಗವೇ ತನ್ನತ್ತ ತಿರುಗಿ ನೋಡುವ ಹಾಗೆ ಒಂದು ಸಿನಿಮಾವನ್ನ ಕಟ್ಟೋಣ, ಅದರ ಪ್ರಕ್ರಿಯೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಕಾಂತಾರ ಚಾಪ್ಟರ್ 1 ನಮ್ಮೆದುರು ಪಡಿಮೂಡಿದ್ದು, ಅದು ನಿರ್ಮಿಸಿದ ಇತಿಹಾಸ ಅದು ಅವಿಸ್ಮರಣೀಯವಾದದ್ದು. ರಿಷಬ್ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟದ್ದೇನು ಅನ್ನುವಂಥ ಒಂದು ಚರ್ಚೆಯೇ ಅಥವಾ ಅದರ ಮೇಲೇನೆ ಒಂದು ಅಧ್ಯಯನವೋ ವಿಚಾರ ಸಂಕಿರಣವೋ ನಡೆಯಬೇಕಾದಂಥ ಒಂದು ಆದ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲಿ ಒಂದು ಬಿಸಿಲರಿ ಬಾಟ್ಲನ್ನ ಅಥವಾ ಬಿಸಿಲರಿ ಹೊತ್ತು ತಿರುಗಿದ ಹುಡುಗ ಇವತ್ತು ಖಾಸಗಿ ವಿಮಾನದಲ್ಲಿ ಓಡಾಡುವಂತ ವ್ಯಕ್ತಿ, ಕಥೆಯಲ್ಲಿ ಕನ್ನಡದ ಚಿತ್ರದ ಜನಪ್ರಿಯತೆಗೆ ಅತ್ಯಂತ ಸೀಮಿತವಾದಂಥ ಆವರಣ, ಹೀಗೆಲ್ಲ ಮಾತಾಡ್ತಾ ಇರುವವರಿಗೆ ಕನ್ನಡ ಚಿತ್ರರಂಗವನ್ನೇ ನಗಣ್ಯವಾಗಿ ಕಾಣ್ತಾ ಇರುವಂತ ಹೊತ್ತಿನಲ್ಲಿ ಬಂದದ್ದು ಕಾಂತಾರ. ಕಾಂತಾರ ಅಂತ ಯಾಕೆ ನಾನು ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತೇನೆ ಅಂತಂದ್ರೆ, ಕಾಂತಾರ ಬೇರೆ ಯಾವುದೇ ಸಿನಿಮಾದ, ಯಶಸ್ವಿ ಸಿನಿಮಾದ, ಅದರ ಎಲ್ಲ ಗಳಿಕೆ ಮತ್ತು ಇತ್ಯಾದಿ ಇತಿಹಾಸದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ಕಾಂತಾರ ಚಾಪ್ಟರ್ 1 ಮತ್ತು ಕಾಂತಾರ ಈ 2 ಅವತರಣಿಕೆಯ ಸಿನಿಮಾಗಳು ನಮಗೆ ಕಾಲಾತೀತವಾಗಿ ಅದು ಚಿರಂತನವಾಗಿ ಕಾಡುವ, ಉಳಿದು ಮತ್ತೆ ಮತ್ತೆ ನಮ್ಮನ್ನ ನೋಡುವ ಹಾಗೆ, ಮಾತಾಡುವ ಹಾಗೆ, ಕೆದಕುವ ಹಾಗೆ, ಬೆದಕುವ ಹಾಗೆ ಮಾಡುವಂಥ ಒಂದು ಚಿತ್ರ. ಅದು ಯಾಕೆ ಅಂತಂದ್ರೆ ಅದರ ಕಥನಗಾರಿಕೆ ಆಗಿದೆ, ಅದರ ಕಟ್ಟೋಣ ಆಗಿದೆ, ಅದರ ಪಾತ್ರ ವೈಖರಿ ಆಗಿದೆ. ಅದು ಈ ನೆಲದ ಸಾಂಸ್ಕೃತಿಕ, ಸಾಂಪ್ರದಾಯಿಕ, ನಮ್ಮ ಐತಿಹ್ಯ, ನಮ್ಮ ನಂಬಿಕೆ,
ನಮ್ಮ ಇಡೀ ಸನಾತನ ಧರ್ಮದ ಒಂದು ತಾಯಿ ಬೇರಿನ ರೀತಿಯಲ್ಲಿ ಚಿತ್ರರಂಗಕ್ಕೆ ಅದು ದಕ್ಕಿದ್ದು ಮತ್ತು ಅದು ಇಡೀಯದಾಗಿ ಈ ಪ್ರಪಂಚದ ಕೇವಲ ಕನ್ನಡಿಗರನ್ನಲ್ಲ, ಕೇವಲ ಭಾರತೀಯರನ್ನಲ್ಲ, ಇಡೀ ವಿಶ್ವದ ಸಿನಿಮಾ ಪ್ರೇಕ್ಷಕರನ್ನ, ತಜ್ಞರನ್ನ, ಚಿಂತಕರನ್ನ, ಸನಾತನಿಗಳನ್ನ ಏಕ ಪ್ರಕಾರದಲ್ಲಿ ಏಕಗಂಟಿನಲ್ಲಿ ಸೆಳೆದದ್ದಿದೆಯಲ್ಲ, ಅದು ಅದರ ಕ್ರತುಶಕ್ತಿಯ ಒಂದು ಮೇಲ್ಮೆ ಅಂತ ನಾನು ಭಾವಿಸಿದ್ದೇನೆ. ಅದರ ಹೊಕ್ಕುಳು ಬಳ್ಳಿ ಅದು ಬೇರೆ ಯಾರೂ ಅಲ್ಲ, ಅದು ರಿಷಬ್ ಶೆಟ್ಟಿಯ ಕೂಸದು. ಅಂಥ ಸಿನಿಮಾ ಇವತ್ತು ಎಂಥ ಒಂದು ದಾಖಲೆಯ ಕೆಲಸವನ್ನ ಮಾಡಿದೆ ಮತ್ತು ಕನ್ನಡಕ್ಕೆ ಎಂಥ ಹೆಮ್ಮೆಯನ್ನ ತಂದಿದೆ ಅಂತಂದ್ರೆ ಅದನ್ನು ಕೇಳಿದ್ರೇನೆ ನೀವು ಅತ್ಯಂತ ಖುಷಿ ಪಡ್ತೀರಿ, ಧನ್ಯತೆಯನ್ನು ಹೊಂದ್ತೀರಿ. ಮತ್ತು ಕನ್ನಡ ಚಿತ್ರರಂಗದ ಒಂದು ನಿರ್ದೇಶಕನ, ನಿರ್ಮಾಪಕರ ಆ ಇಡೀ ಚಿತ್ರದ ಒಂದು ನೆಲೆ, ಬೆಲೆ ಮತ್ತು ಗೌರವ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ. ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. INCA ಭಾರತೀಯ ರಾಷ್ಟ್ರೀಯ ಸಿನಿ ಅಕಾಡೆಮಿ ಪ್ರಶಸ್ತಿ 2026 ಭಾಷಾವಾರು ಈ ಪ್ರಶಸ್ತಿಗಳನ್ನ ಘೋಷಿಸಲಾಗಿದ್ದು, ಕನ್ನಡದಲ್ಲಿ ಎಲ್ಲಾ ಪ್ರಶಸ್ತಿಗಳನ್ನು ಕಾಂತಾರ ಚಾಪ್ಟರ್ 1 ಸಮಗ್ರವಾಗಿ ಬಾಚಿಕೊಂಡಿದೆ. ಇದು ನಮಗೆ ಅತ್ಯಂತ ಹೆಮ್ಮೆಯ, ಆತ್ಮತುಂದಿಲ ಅಂತಾರಲ್ಲ, ಆತ್ಮಾನಂದ ಅಂತಾರಲ್ಲ, ಸಿನಿಮಾ ಪ್ರೀತಿಸುವ ನಿಜವಾದ ಆತ್ಮಗಳಿಗೆ ಅದಕ್ಕೆ ಸಿಗಬೇಕಾದ ಪ್ರಾಶಸ್ತ್ಯ ಸಿಕ್ಕಿದಾಗ ಅದು ಸಿನಿಮಾ ಯಾರದೇ ಆಗಿರಲಿ, ಏನಾದರೂ ಆಗಿರಲಿ, ಆದರೆ ಅದು ಕನ್ನಡದ ಸಿನಿಮಾ, ನಮ್ಮ ಹುಡುಗನ ಸಿನಿಮಾ, ನಮ್ಮ ನೆಲದ ಸಿನಿಮಾ ಅಂತಂದಾಗ ಅದು ಆಗುವ ಆ ಆಹ್ಲಾದ ಇದೆಯಲ್ಲ, ಆ ಒಂದು ಏನು ಸಂತೋಷ, ಸಂಭ್ರಮ, ಧನ್ಯತೆ, ಅದಕ್ಕೆ ಯಾವುದೇ ರೀತಿಯಲ್ಲೂ ಅಂಕೆ ಇಲ್ಲ, ಮಿತಿ ಇಲ್ಲ, ಅದು ಅನಂತ. ಅಂಥ ಒಂದು ಸಂತಸ ಮತ್ತು ಸಂಭ್ರಮದಲ್ಲಿ ನಿಮ್ಮೊಟ್ಟಿಗೆ ಈ ಕ್ಷಣವನ್ನು ನಾನು ಹಂಚ್ಕೋಬೇಕಾಗಿದೆ. ಯಾಕೆಂತಂದರೆ ಕನ್ನಡದಲ್ಲಿ ಇವತ್ತು ಸಿನಿಮಾಗಳು ಏನಾಗಿದೆ ಅಂತ ನೋಡ್ತಾ ಇದ್ದೀರಿ ನೀವು. ಕನ್ನಡದ ಸಿನಿಮಾವನ್ನು ಉತ್ತಮವಾಗಿ ಕಟ್ಟುವುದಕ್ಕಿಂತ ಹೆಚ್ಚು ಸೆರಗು ಸರಿಸುವ, ಇನ್ನೇನೋ ಸರಿಸುವ, ಡಬಲ್ ಮೀನಿಂಗು, ತ್ರಿಬಲ್ ಮೀನಿಂಗು, ಫೋರ್ತ್ ಮೀನಿಂಗು, ಯಾವ್ಯಾವುದೋ ರೀತಿಯಲ್ಲಿ ಸಿನಿಮಾ ಥಿಯೇಟ್ರಿಗೆ ಜನರನ್ನ ಅಥವಾ ಅಭಿಮಾನಿಗಳನ್ನ ಎಳೆದು ತರುವಂಥ ಸರ್ಕಸ್ ಮಾಡ್ತಾ ಇರುವಂಥ ಈ ದಿನಗಳಲ್ಲಿ ನಿರ್ದೇಶಕ ಎಲ್ಲೋ ಒಂದು ಕಡೆ ಉದ್ಘೋಷದಲ್ಲಿ, ಪ್ರಚಾರದಲ್ಲಿ, ವಿವಾದದಲ್ಲಿ ತಾನು ಸಿನಿಮಾವನ್ನ ಗೆಲ್ಲಿಸ್ತೇನೆ ಅನ್ನುವಂಥ ಅತಿ ಲುಚ್ಚ ಕೆಲಸ ಅದು, ಅತ್ಯಂತ ಕಳಪೆಯ ಕೆಲಸ ಅದು, ಹೀನ ದಾರಿ ಅದು. ಆ ದಾರಿಯಲ್ಲೇ ಸಾಗ್ತಾ ಇರುವಂಥ ಇವತ್ತಿನ ದಿನಗಳಲ್ಲಿ ಕಾಂತಾರ ಚಾಪ್ಟರ್ 1 ಒಂದು ರಾಷ್ಟ್ರೀಯ ಪ್ರಶಸ್ತಿಯ ನೆಲೆಯಲ್ಲಿ ಇಡೀಯದಾಗಿ ಎಲ್ಲ ವಿಭಾಗದಲ್ಲೂ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ ಅಂತಂದ್ರೆ ಅದು ಅದರ ಕ್ರತುಶಕ್ತಿಯ ಮೇಲ್ಮೆಯಷ್ಟೇ ಅಲ್ಲ, ಒಬ್ಬ ನಿರ್ದೇಶಕನ ನೋಟ, ತಾಕತ್ತು, ಕಟ್ಟುವಿಕೆ, ಒಂದು ಚಿತ್ರವನ್ನ ಹೇಗೆ ಭಾವಿಸಬೇಕು, ಕಥೆಯನ್ನ ಹುಡುಕುವ ರೀತಿ, ನೀತಿ, ಆ ಕಥೆಯನ್ನ ಒಂದು ಸಮೂಹ ಸನ್ನಿಯ ರೀತಿಯಲ್ಲಿ ಜನರ ಮನಸ್ಸಿನ ಒಳಗಡೆ ಅದನ್ನ ಹುದುಗಿಸುವ ಈ ಎಲ್ಲ ರೀತಿಯ ಒಂದು ಆ ನಿರ್ದೇಶಕನ ಬೌದ್ಧಿಕತೆ ಇದೆಯಲ್ಲ, ಅದು ಇವತ್ತು ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದೆ. INCA ಪ್ರಶಸ್ತಿ ಕನ್ನಡದ ಮಟ್ಟಿಗೆ ಇನ್ಯಾವ ಚಿತ್ರಕ್ಕೂ ಸಿಕ್ಕಿಲ್ಲ, ಕೇವಲ ಕಾಂತಾರಕ್ಕೆ ಮಾತ್ರ ಸಿಕ್ಕಿದೆ. ಅತ್ಯುತ್ತಮ ನಟ, ನಟಿ, ನಿರ್ದೇಶಕ ಮತ್ತು ಸಿನಿಮಾ ಈ ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನ 12 ಭಾಷಾ ಚಿತ್ರರಂಗಗಳಿಗೆ ಕೊಡಲಾಗ್ತದೆ. ಕನ್ನಡ ವಿಭಾಗ ಅತ್ಯುತ್ತಮ ಸಿನಿಮಾ ಕಾಂತಾರ ಚಾಪ್ಟರ್ 1, ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ, ಅತ್ಯುತ್ತಮ ನಿರ್ದೇಶಕ ರಿಷಬ್ ಶೆಟ್ಟಿ, ಅತ್ಯುತ್ತಮ ನಟಿ ರುಕ್ಮಿಣಿ ವಸಂತ್. ಇನ್ನು ತೆಲುಗು ಅಂತ ಬಂದಾಗ ಅತ್ಯುತ್ತಮ ನಟಿ ರಶ್ಮಿಕಾ ಮಂದಣ್ಣ. ನೋಡಿ, ರಶ್ಮಿಕಾ ಮಂದಣ್ಣನ ಕೆಲವು ತಪ್ಪು ಹೆಜ್ಜೆಗಳನ್ನು ಅಥವಾ ವಿವಾದಾತ್ಮಕವಾದಂಥ ಅಂಶಗಳನ್ನು ನಾನು ಮಾತಾಡಿದ್ದೇನೆ. ಆದರೆ
ರಶ್ಮಿಕಾ ಮಂದಣ್ಣ ಅವರ ಪ್ರತಿಭೆಯ ಬಗ್ಗೆ ನಾವು ಯಾವತ್ತೂ ಅಪಸವ್ಯವನ್ನ ಮಾತಾಡಿಲ್ಲ, ಅಪಭ್ರಂಶವನ್ನು ಮಾತಾಡಿಲ್ಲ. ಇವತ್ತು ಕನ್ನಡದ ಇದೇ ರಿಷಬ್ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರ ಒಂದು ಚಿತ್ರದ ಮೂಲಕ ರಶ್ಮಿಕಾ ಮಂದಣ್ಣ ಇಡೀ ಭಾರತೀಯ ಚಿತ್ರರಂಗಕ್ಕೆ ಮುಖ ಮಾಡಿದ್ದು. ಆದರೆ ಒಂದು ಅವಕಾಶ ಅಚಾನಕ್ಕಾಗಿ ಸಿಕ್ಕುವುದು ಬೇರೆ, ಸಿಕ್ಕಿದ ಅವಕಾಶದಲ್ಲಿ ತನ್ನ ಪ್ರತಿಭೆಯ ಛಾಪನ್ನ ಒತ್ತಿ ಆ ಪಾತ್ರವನ್ನ ತನ್ನದಾಗಿಸಿಕೊಂಡು ಬೆಳೆಯುವುದು ಬೇರೆ. ಆ ದೃಷ್ಟಿಯಲ್ಲಿ ನಾನು ಒಂದು ಮಾತನ್ನ ಹೇಳಬೇಕು. ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೇನೆ, ಆದ್ರೆ ಒಂದೊಂದು ನೆನಪಿಡಿ, ಕನ್ನಡ ಚಿತ್ರರಂಗ ಅಂತಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಕೊಡಗಿನ ನೆಲದಿಂದ ಬಂದಂತ ಕಲಾವಿದೆಯರು ಬಹಳ ಗಟ್ಟಿಯಾಗಿ ಬೆಳೆದಿದ್ದಾರೆ. ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ನಾಮಾಂಕಿತರಾಗಿ ಬೆಳೆದಿದ್ದಾರೆ. ಅದನ್ನು ಬಿಟ್ಟರೆ ಕರಾವಳಿ ಭಾಗವೇ ಪ್ರಥಮ ಪ್ರಾತಿನಿಧ್ಯವನ್ನ ಪಡೆಯುತ್ತದೆ. ನೆನಪಿಡಿ, ಬರಿಗಾಲಲ್ಲಿ ಬೆಂಗಳೂರಿಗೆ ಬಂದಂಥ ಒಬ್ಬ ರಿಷಬ್ ಶೆಟ್ಟಿ ಇವತ್ತು ವಿಶ್ವ ಸಿನಿಮಾ ರಂಗದಲ್ಲಿ ತನ್ನ ಛಾಪನ್ನ ಒತ್ತುತ್ತಾರೆ ಅಂತಾದ್ರೆ, ರಕ್ಷಿತ್ ಶೆಟ್ಟಿ ಅಂತ ಒಬ್ಬ ಹುಡುಗ ಉಳಿದವರು ಕಂಡಂತೆ ಅಂತ ಒಂದು ಅತ್ಯುತ್ತಮ ಪಠ್ಯವಾಗುವ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ ಅಂತಾದ್ರೆ, ರಾಜಬಿ ಶೆಟ್ಟಿ ಅಂತ ಒಬ್ಬ ರೇಡಿಯೋ ನಿರೂಪಕನಾಗಿದ್ದಂತ ಯುವಕ ತನ್ನದೇ ದೌರ್ಬಲ್ಯದ ವಸ್ತುವನ್ನ ಇಟ್ಟುಕೊಂಡು ಒಂದು ಮೊಟ್ಟೆಯ ಕಥೆಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತು ಬಹುಭಾಷಾ ನೆಲಕ್ಕೆ ದಕ್ಕುತ್ತಾರೆ ಅಂತಾದರೆ, ದಕ್ಷಿಣ ಕನ್ನಡದ ಇಡೀ ಚಿತ್ರರಂಗದ ಇತಿಹಾಸವನ್ನ ಬೆದಕಿದ್ರೆ ಇಂಥ ಏಕಾಂಗಿ ವೀರರು, ನಾರಿಯರು ನಿಮಗೆ ಬಹಳಷ್ಟು ಜನ ಸಿಗ್ತಾರೆ. ರಶ್ಮಿಕಾ ಮಂದಣ್ಣನ ಬಗ್ಗೆ ನನಗೆ ಹೆಮ್ಮೆ ಅಂತ ಅನ್ಸಂದ್ರೆ, ಕನ್ನಡದಿಂದ ಹಿಂದಿ, ತೆಲುಗು, ತಮಿಳು ಎಲ್ಲ ಸಿನಿಮಾ ರಂಗದಲ್ಲೂ ಅದ್ಭುತವಾದಂಥ ಜನಪ್ರಿಯ ನಟಿಯಾಗಿ ಬೆಳೆದದರ ಜೊತೆಗೆ ಇಂಥ ಒಂದು ರಾಷ್ಟ್ರೀಯ ಮತ್ತು ಮಾನ ಸಮ್ಮಾನವನ್ನ ಉಳಿಸಿಕೊಂಡಂತ ಈ ಪ್ರಶಸ್ತಿ INCA ಪ್ರಶಸ್ತಿಯನ್ನ ಅತ್ಯುತ್ತಮ ನಟಿ ಅಂತ ಪಡೆದದ್ದಿದೆಯಲ್ಲ ಗರ್ಲ್ ಫ್ರೆಂಡ್ಗೆ, ಅದು ರಶ್ಮಿಕಾ ಮಂದಣ್ಣ ಅವರ ಸಾಧನೆ, ಸಾರ್ಥಕತೆ, ಅದು ಕೂಡ ಕನ್ನಡದ ಹೆಮ್ಮೆ. ಅತ್ಯುತ್ತಮ ನಟ ಅಕ್ಕಿನೇನಿ ನಾಗಾರ್ಜುನ, ತಂಡೇಲ್ ಸಿನಿಮಾ. ಅತ್ಯುತ್ತಮ ನಿರ್ದೇಶಕ ಅನಿಲ್ ರವಿಪುಡಿ, ಸಂಕ್ರಾಂತಿ ಕಿ ವಸ್ತು ನಾಮ್. ಅತ್ಯುತ್ತಮ ಸಿನಿಮಾ ಮಿರಾಯ್. ತಮಿಳು ಅತ್ಯುತ್ತಮ ನಟ ದುಲ್ಕರ್ ಸಲ್ಮಾನ್, ಕಾಂತ. ಅತ್ಯುತ್ತಮ ನಟಿ ಸಿಮ್ರನ್, ಟೂರಿಸ್ಟ್ ಫ್ಯಾಮಿಲಿ. ಅತ್ಯುತ್ತಮ ನಿರ್ದೇಶಕ ಮಾರಿ ಸೆಲ್ವರಾಜ್. ಅತ್ಯುತ್ತಮ ಸಿನಿಮಾ ಟೂರಿಸ್ಟ್ ಫ್ಯಾಮಿಲಿ. ಮಲಯಾಳಂ ಅತ್ಯುತ್ತಮ ನಟ ನಿವಿನ್ ಪೌಲಿ, ಸರ್ವಂ ಮಾಯಾ. ಉತ್ತಮ ನಟಿ ಕಲ್ಯಾಣಿ ಪ್ರಿಯದರ್ಶಿನಿ, ಲೋಕಃ. ಅತ್ಯುತ್ತಮ ನಿರ್ದೇಶಕ ಡಾಮಿನಿಕ್ ಅರುಣ್, ಲೋಕಃ ಸಿನಿಮಾದ ನಿರ್ದೇಶಕ. ಅತ್ಯುತ್ತಮ ಸಿನಿಮಾ ಲೋಕಃ. ಹಿಂದಿ ಅತ್ಯುತ್ತಮ ಸಿನಿಮಾ ಚಾವಾ. ಅತ್ಯುತ್ತಮ ನಟ ರಣವೀರ್ ಸಿಂಗ್. ಅತ್ಯುತ್ತಮ ನಿರ್ದೇಶಕ ಆದಿತ್ಯ ಧರ್, ದುರಂಧರ್ 2. ಅತ್ಯುತ್ತಮ ನಟಿ ಯಾಮಿ ಗೌತಮಿ, ಹಕ್ ಸಿನಿಮಾ. ನೋಡಿ, ಇಲ್ಲೆಲ್ಲವನ್ನ ನೀವು ಗಮನಿಸಿರಬೇಕು. ಯಾವ ಸಿನಿಮಾ, ಯಾವ ಕಲಾವಿದರು, ಯಾವ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನ ದಾಖಲಿಸಿದವರು, ತನ್ನ ಸೃಜನಾತ್ಮಕ ಶಕ್ತಿಯಿಂದ ಚಿತ್ರರಂಗದಲ್ಲಿ ತನ್ನ ನೆಲೆಯನ್ನ ತಾನೇ ಕಂಡುಕೊಂಡಂಥ ನಿರ್ದೇಶಕರು, ಅಂಥವರಿಗೆ ಈ ಪ್ರಶಸ್ತಿ ದಕ್ಕಿದೆ. ಈ ಪ್ರಶಸ್ತಿಯ ಪಟ್ಟಿಯನ್ನು ನಿಮಗೆ ಗಮನಿಸಿದಾಗ ಅಲ್ಲಿ ಎಲ್ಲಿಯೂ ರಾಜಕೀಯವಾಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ಹ್ಯಾಂಕಿ ಪಿಂಕಿ ಆಗಲಿ ನಿಮಗೆ ಕಾಣಿಸ್ಕೊಂಡಿಲ್ಲ ಅನ್ನೋದಕ್ಕೆ ಈ ಆಯ್ಕೆಯ ಒಂದು ಪಟ್ಟಿ ಸಾಕ್ಷಿಯಾಗಿ ನಿಲ್ತದೆ. ಈ ಕಾರಣಕ್ಕಾಗಿಯೇ ನಾನು ಕನ್ನಡದ ಕಾಂತಾರ ಚಾಪ್ಟರ್ 1 ಮತ್ತು ಅದರ ನಿರ್ದೇಶಕ ರಿಷಬ್ ಶೆಟ್ಟಿ ಅವರನ್ನ ಮತ್ತೆ ಮತ್ತೆ ಪ್ರೀತಿಸುವ, ಮತ್ತೆ ಮತ್ತೆ ಅಭಿನಂದಿಸುವ, ಮತ್ತೆ ಮತ್ತೆ ಕನ್ನಡದ ಗೌರವದ ಒಂದು ಮುಕುಟವನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಕೀರ್ತಿಯ ಈ ಕುಂದಾಪುರದ ಹುಡುಗ ನಮ್ಮೆಲ್ಲರ ಅಭಿಮಾನದ ಹುಡುಗ ಅಂತ ಮತ್ತೆ ಮತ್ತೆ ನಾನು ಹೇಳ್ತಾ ಇರೋದು. ನಮ್ಮ ದಕ್ಷಿಣ ಕನ್ನಡದ ಹುಡುಗ ಅಂತ ಅಲ್ಲ, ನಾವು ಕನ್ನಡದವರು, ಕರ್ನಾಟಕದವರು. ಯಾವ ಪ್ರಾಂತ್ಯವೇ ಆಗಲಿ, ಭಾಷೆ ಯಾವುದೇ ಆಗಲಿ, ಗಡಿ ಯಾವುದೇ ಆಗಲಿ, ನೆಲೆ ಯಾವುದೇ ಆಗಲಿ, ಕೊನೆಗೂ
ಕಾಂತಾರ ಚಾಪ್ಟರ್ 1 ಯಾವ ಸಿನಿಮಾ ಅಂತಂದ್ರೆ ಅದು ಕನ್ನಡದ ಸಿನಿಮಾ, ಕುಂದಾಪುರದ ಸಿನಿಮಾ ಅಂತ ಹೇಳುದಿಲ್ಲ ಯಾರುವೆ. ಅಂಥ ಒಂದು ಸೃಜನಾತ್ಮಕ ಶ್ರೇಷ್ಠತೆಯನ್ನ ದಾಖಲಿಸಿ ಇವತ್ತು ಒಂದು ಕನ್ನಡ ಭಾಷಾ ಚಿತ್ರರಂಗ ಅಂತ ಬಂದಾಗ ಬಹುಶಃ ಸೂ ಫ್ರಮ್ ಸೋ ಕೂಡ ಇತ್ತು ಕಾಣುತ್ತೆ. ಎಲ್ಲ ಸಿನಿಮಾಗಳನ್ನು ಹಿಂದಿಕ್ಕಿ ಅರ್ಹತೆಯಿಂದ ಈ ಪ್ರಶಸ್ತಿಯನ್ನ ಪಡೆದದ್ದಕ್ಕೆ ನಾವೆಲ್ಲರೂ ಧನ್ಯತೆಯನ್ನ ಹೊಂದುವ ಜೊತೆಗೆ ರಿಷಬ್ರನ್ನ ಅಭಿನಂದಿಸಬೇಕು. ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರ ಬಗ್ಗೆ ಅವರು ಹೊಂಬಾಳೆ ಸಂಸ್ಥೆಯಿಂದ ಹೊರಗೆ ಬಂದರು, ಅನ್ಫಾಲೋ ಮಾಡಿದ್ರು, ಶೆಟ್ರ್ ಗ್ಯಾಂಗು ಛಿದ್ರ ಆಗಿದೆ, ಈ ಥರದ ವಿವಾದಗಳು, ಮಾತುಗಳು, ವಿಡಿಯೋಗಳು ಬಹಳ ಪುಂಖಾನುಪುಂಖವಾಗಿ ಬಂದು ನಾನು ಅದರ ಬಗ್ಗೆ ಮಾತಾಡಿಲ್ಲ. ಯಾಕೆಂತಂದರೆ ನನಗೆ ಇದು ಹೊಸ್ತಲ್ಲ. ಕನ್ನಡ ಚಿತ್ರರಂಗದ ಸುದೀರ್ಘವಾದಂಥ ಒಂದು ಅನುಭವ ಇದ್ದವರಿಗೆ ಇದು ಹೊಸತಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ನಿರಂತರವಾಗಿ ಶಾಪವಾಗಿ ತಟ್ಟಿದ್ದು ಏನು ಗೊತ್ತಾ? ಈಗೋ, ಅಹಂಕಾರ. ಅದು ಲಾಗಾಯತಿನಿಂದಲೂ ಇದೆ. ಒಂದು ಸಿನಿಮಾ ಗೆದ್ದಿತ್ತು ಅಂತಾದ್ರೆ ಅದಕ್ಕೆ ಅಪ್ಪಂದಿರು 10 ಹಲವು. ಅದೇ ಸಿನಿಮಾ ಸೋತಿತ್ತು ಅಂತಾದ್ರೆ ಆವಾಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಆವಾಗ ರಿಷಬ್ ಶೆಟ್ಟಿ ಅಂತ ಒಬ್ಬ ಅಮಾಯಕ ನಿರ್ದೇಶಕನನ್ನೇ ಬಲಿ ಹಾಕಲಾಗ್ತದೆ. ಹೊಂಬಾಳೆ ನೆಲದಲ್ಲಿ ಕಾಂತಾರ ಬಂದಾಗ ಬಿಡುಗಡೆಗೆ ಮೊದಲು ಖಾಸಗಿ ಪ್ರದರ್ಶನದಲ್ಲಿ ರಿಷಬ್ ಯಾವ ರೀತಿಯ ನೋವನ್ನು ಅನುಭವಿಸಿದ್ರು, ಅವರ ಖಾಸಾ ತಂಡವೇ ಆ ಸಿನಿಮಾವನ್ನ ಹೇಗೆ ವ್ಯಂಗ್ಯ ಮಾಡಿತ್ತು, ಇವೆಲ್ಲವನ್ನೂ ನಾನು ನೇರವಾಗಿ ಬಲ್ಲೆ. ಆದರೆ ಸಿನಿಮಾ ಗೆದ್ದಾಗ ಆ ಇಡೀ ಸ್ವಭಾವಗಳು ಬದಲಾದ ಚಿತ್ರವನ್ನು ನಾನು ಕಂಡಿದ್ದೇನೆ. ಮತ್ತೆ ಕನ್ನಡದಲ್ಲಿ ಈ ಸಾತ್ ಅಂತಿದೆಯಲ್ಲ, ಸಂಗೀತದಲ್ಲಿ ಸಾತ್ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಆ ಸಾತ್ ಅನ್ನೋದೇ ಚರಿತ್ರಾರ್ಹವಾಗಿ ಬೆಳೆದಿದೆ. ಅದು ಈಗ ಬಿಸ್ಮಿಲ್ಲಾ ಖಾನ್ ಶಹನಾಯಿ, ನಮ್ಮ ಜಾಕಿರ್ ಹುಸೇನ್ ತಬಲಾ, ಬಹಳ ಅದು ಉದಾಹರಣೆಯನ್ನು 100 ಕೊಡ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಹಂಸಲೇಖ ಮತ್ತು ರವಿಚಂದ್ರನ್ ಸಾತ್ ಏನಾಯ್ತು, ಅದರ ನಂತರ ಬಂದ್ರೆ ಎಂತೆಂಥ ಹೊಸ ನಿರ್ದೇಶಕರು ಇದೇ ರಿಷಬ್ ಶೆಟ್ಟಿ ಅವರ ಹಾಗೇನೆ ಈ ನೆಲದಲ್ಲಿ ಹುಟ್ಟಿ ಬಂದಿಲ್ಲ. ದೇಸಾಯಿ ಅವರು ಏನಾದ್ರು, ದೇಸಾಯಿ ಅವರ ಗೆಲುವಿಗೆ ಅವರ ತಂಡವೇ ಕಾರಣ ಆಗಿತ್ತು ಅನ್ನೋದನ್ನ ಸ್ವತಃ ದೇಸಾಯಿ ಅವರಿಗೆ ಅರ್ಥ ಆಗಿಲ್ಲ. ತಂಡ ಯಾವಾಗ ಒಡೆದೋಯ್ತೋ ದೇಸಾಯಿ ಅವರ ಯಶಸ್ವಿಯ ಚರಿತ್ರೆಯು ಇಬ್ಬಾಗ ಆಯಿತು, 3 ತುಂಡಾಯಿತು, ಕೊನೆಗೆ ನಾಶವೇ ಆಗಿ ಹೋಯ್ತು. ಇವನ್ ಇದೇ ಮಾತು ನಮ್ಮ ಉಪೇಂದ್ರನಿಗೂ ಹೊಂತದೆ. ಉಪೇಂದ್ರ ಇಡೀ ಕನ್ನಡ ಚಿತ್ರರಂಗಕ್ಕೆ ದಕ್ಕಿದ ಒಂದು ಅನರ್ಘ್ಯ ರತ್ನ ಅದು. ಉಪೇಂದ್ರನ ನಿರ್ದೇಶನದಲ್ಲೂ ಬರಹದಲ್ಲೂ ಅಭಿವ್ಯಕ್ತಿಯ ಒಬ್ಬ ನಟನಾಗಿಯೂ ಎಲ್ಲದರಲ್ಲೂ ಅದು ಉಪೇಂದ್ರದ್ದೇ ಆದಂಥ ಮಾಡೆಲ್. ಅದು ಕದ್ದ ಮಾಡೆಲ್ ಅಲ್ಲ, ಅದು ಅನುಕರಿಸಿದ ಮಾಡೆಲ್ಲು ಅಲ್ಲ, ಅದು ಅವರೇ ಟಂಕಿಸಿದ ಮಾಡೆಲ್ಲು. ಆದ್ರೆ ಅಲ್ಲೂ ಕೂಡ ಉಪೇಂದ್ರನ ಕೆಲವು ಚಿತ್ರಗಳ ಸೋಲಿಗೆ ಅವರ ತಂಡ ವಿಘಟನೆಗೊಂಡದ್ದು ಕಾರಣ. ಆಮೇಲೆ ಹಿಂದೆ 30-40 ಸಿನಿಮಾಗಳನ್ನ ಒಬ್ಬ ನಿರ್ಮಾಪಕ ಒಬ್ಬ ನಾಯಕ ನಟನೊಟ್ಟಿಗೆ ನಿರ್ಮಿಸ್ತಾ ಇದ್ರು. ಅದು ರಾಜ್ಕುಮಾರ್ ಕಾಲ, ಕಲ್ಯಾಣ ಕುಮಾರ್ ಕಾಲ, ಉದಯ್ ಕುಮಾರ್ ಕಾಲದಲ್ಲೆಲ್ಲ ನೋಡಿದ್ದೇವೆ. ಅದು ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ನನ್ನಿಂದ, ಅದರಲ್ಲಿ ಮಹಾನಾಯಕರ ಕೊಡುಗೆಯೂ ಬಹಳಷ್ಟಿದೆ, ನಮ್ಮಿಂದಲೇ ಸಿನಿಮಾ ಅನ್ನುವಂಥದ್ದು. ಆಮೇಲೆ ಕೆಲವು ನಿರ್ಮಾಪಕರ ತಂಡ ಕೂಡ ನಾವು ಅನ್ನುವ ಒಂದು ಎದೆ ಮೀಕಿರಿಸುವ ಕೆಲಸವನ್ನು ಮಾಡಿದ್ದೇವೆ ಇತ್ತೀಚಿನ ದಶಕಗಳಲ್ಲಿ. ಆದರೆ ಒಂದನ್ನ ಇವರು ನೆನಪಿಡಬೇಕು, ನಿರ್ಮಾಪಕನೂ ಅಲ್ಲ, ಸಂಸ್ಥೆಯೂ ಅಲ್ಲ, ನಿರ್ದೇಶಕನೂ ಅಲ್ಲ, ಮಹಾನಾಯಕರು ಅಲ್ಲ, ಆದರೆ ಎಲ್ಲವೂ ಹೌದು ಯಾವಾಗ ಇವರೆಲ್ಲರೂ ಒಗ್ಗಟ್ಟಾಗಿದ್ದಾಗ. ಇವರು ಒಟ್ಟಾಗಿ ಕಲೆತು ಬೆರೆತು ಸಿನಿಮಾ ಮಾಡಿದಾಗ ಮಾತ್ರ ಸಿನಿಮಾ ಚರಿತ್ರಾರ್ಹವಾದಂಥ ಗೆಲುವನ್ನ ಪಡಲಿಕ್ಕೆ ಸಾಧ್ಯ. ಅದಕ್ಕೆ ನಿಮಗೆ ಇತಿಹಾಸ ಬಹಳಷ್ಟು ಉದಾಹರಣೆಗಳನ್ನ ಕೊಡ್ತದೆ. ಅಂತ ಉದಾಹರಣೆಗಳನ್ನ ಇಟ್ಟುಕೊಂಡು ಕೂಡ ಇವತ್ತು ವರ್ಷದ ಕಾಲು ಭಾಗದಲ್ಲಿ
58 ಚಿತ್ರಗಳು ಬಿಡುಗಡೆ ಆಗಿದ್ದಾವೆ. ಅಲ್ಲಿ ಎಲ್ಲೋ ಒಂದು ಸೂ ಫ್ರಾಮ್ ಸೋ, ಈಗ ಬಿಡುಗಡೆಯಾದಂಥ ಡಾರ್ಲಿಂಗ್ ಕೃಷ್ಣದ ಸಿನಿಮಾ, ಅದು ಬಿಟ್ಟರೆ ಯಾವುದೂ ಗೆಲುವಿಗೆ ಮುಖ ಮಾಡಿಲ್ಲ. ಸೋ ಫ್ರಾಮ್ ಸೋ ಅದರ ಗೆಲುವು, ಅದರ ಕೃತುಶಕ್ತಿಯ ಗೆಲುವು, ಅದು ಅದರ ಗೆಲುವು ಸಿನಿಮಾವನ್ನು ಹೇಗೆ, ಯಾವ ರೀತಿಯಲ್ಲಿ ಈ ವರ್ತಮಾನಕ್ಕೆ ಕಟ್ಟಿಕೊಡಬೇಕು ಅನ್ನೋದಕ್ಕೆ ಅದೊಂದು ತೋರು ಬೆರಳು ಮಾದರಿ. ಪ್ರಶ್ನೆ ಬೇರೆ. ಮಾಕ್ಟೇಲ್ 3 ಕೂಡ ಅದು ಡಾರ್ಲಿಂಗ್ ಕೃಷ್ಣ ಅವರ ಒಂದು ಮತಿಶಕ್ತಿಯ, ಕೃತುಶಕ್ತಿಯ ಮತ್ತು ಈ ಸಮಾಜಕ್ಕೆ ಏನನ್ನ ಕೊಡಬೇಕು ಅನ್ನುವ ಒಂದು ನಿಚ್ಚಳತೆ ಇದ್ದಂಥ ನಿರ್ದೇಶಕನ ಸಿನಿಮಾ. ಉಳಿದೆಲ್ಲವೂ ಅದು ಎಂದೂ ಗೆಲುವಿಗೆ ಅರ್ಹತೆಯನ್ನ ಹೊಂದಿಲ್ವೇನೋ ಅನ್ನುವ ಮಟ್ಟಕ್ಕೆ ಬಂದು ನಿಲ್ಲಬಹುದು. ಅದರಲ್ಲಿ ಕೆಲವು ಸಿನಿಮಾಗಳಿಗೆ ಈ ಗಾಂಧಿನಗರದ, ಆಮೇಲೆ ಈ ಸಿನಿಮಾ ಒಂದು ಒಳಗಡೆನೆ ಇದೆಯಲ್ಲ ಒಂದು ಮಾಫಿಯಾ, ಅದರ ಪರಿಣಾಮವಾಗಿ ಗೆಲ್ಲಬಹುದಾದಂಥ ಸಿನಿಮಾನೂ, ಒಳ್ಳೆಯ ಸಿನಿಮಾನೂ ಸೋತಿದೆ. ಹೀಗಾಗಿ ನಾವು ರಿಷಬ್ನನ್ನ ಅದಕ್ಕೆ ಹೊಣೆಯಾಗಿಸುವ ಬದಲು ಇಡೀ ಸಿನಿಮಾ ರಂಗದಲ್ಲಿ ಇರಬಹುದಾದಂಥ ಮನೋಭಾವದ ವಿಕಾರದ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದು ಒಳ್ಳೆಯದು ಅಂತ ನನಗನ್ಸಿದ್ದು. ಮತ್ತು ಅದಕ್ಕೆ ರಿಷಬ್ ಅವರಿಗಾದಂಥ ನ್ಯಾಯ, ಅನ್ಯಾಯ, ನೋವು ಅದು ಅವರು ಮಾತ್ರ ಅರ್ಥ ಮಾಡ್ಕೊಳ್ಬಲ್ಲರು. ಹೊರಗೆ ನಿಂತು ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ರಿಷಬ್ನೊಟ್ಟಿಗೆ ಮಾತಾಡಿದಾಗ ಮಾತ್ರ ಅವರು ತಮ್ಮ ತೆರೆದ ಮನಸ್ಸಿನಿಂದ ಏನಾದರೂ ಈ ತೊರೆದ ಕಥೆಯನ್ನು ಸಮಾಜದ ಎದುರು ಬಿಚ್ಚಿಡುವ ದಿನಗಳಿಗೆ ನಾವು ಕಾಯಬಹುದೇ ಹೊರತು ಅವರೇ ಹೇಳಬೇಕೆ ಅದರ ಸತ್ಯಾಸತ್ಯತೆ. ಬಿಟ್ಟರೆ ನಾವೇನು ಹೇಳಲಿಕ್ಕಾಗೋದಿಲ್ಲ. ಈಗ ನನಗೂ ತುಂಬ ಒಡನಾಟ ಇವರೆಲ್ಲರ ಒಟ್ಟಿಗೆ. ಕೆಲವರು ಫೋನ್ ಮಾಡಿದ್ರೆ ಎತ್ತುತ್ತಾರೆ, ಕೆಲವರು ಎತ್ತೋದಿಲ್ಲ. ಅವರು ಏನೂ ಆಗದೇ ಇದ್ದಾಗ, ಗೆಲುವಿನ ಈ ಒಂದು ಬೂಮಿಂಗನ್ನು ನೋಡದೇ ಇದ್ದಂಥ ಸಂದರ್ಭದಲ್ಲಿ ಅವರೇ ಫೋನ್ ಮಾಡ್ತಾ ಇದ್ರು, ಅಥವಾ ನಾನು ಫೋನ್ ಮಾಡಿದರೆ ಅತ್ಯಂತ ಪ್ರೀತಿಯಿಂದ ಎತ್ತುತ್ತಾ ಇದ್ರು. ಈಗ ಕೆಲವರು ಎತ್ತೋದಿಲ್ಲ, ಅವ್ರಿಗೆ ಪುರುಸೊತ್ತಿಲ್ಲ, ಅವ್ರು ನಮಗೆ ಫೋನು ಮಾಡೋದಿಲ್ಲ. ಆ ಕಾರಣಕ್ಕಾಗಿ ನಾನು ಅವರನ್ನು ಮಾಧ್ಯಮದ ಎದುರು ದೂರುವುದೋ ಅಥವಾ ಬೈಯುವುದೋ ಅಥವಾ ಆಕ್ಷೇಪ ಮಾಡೋದೋ ಸರಿಯಲ್ಲ. ಅವರಿಗೆ ಅವರದೇ ಆದಂಥ ಕಾರಣಗಳಿರ್ತವೆ. ಆದರೆ ಒಂದನ್ನು ಹೇಳ್ಬೋದು, ಯಶಸ್ಸು ತಂಡದಿಂದ ಬರ್ತದೆಯೇ ಹೊರತು ಅದು ವ್ಯಕ್ತಿಯಿಂದ ಬರುವುದಿಲ್ಲ. ರಿಷಬ್ ಇವತ್ತು ತಂಡವನ್ನು ಕಟ್ಟಬಲ್ಲ, ಹೊಸ ತಂಡವನ್ನು ಕಟ್ಟಬಲ್ಲ. ಹಳೆ ತಂಡದ ನೋವು, ಹಳೆ ತಂಡದ ಏನಾದರೂ ಒಗರು ಅದು ಅವರನ್ನು ಬಾಧಿಸಿದ್ದೇ ಆದರೆ ಆ ತಂಡದ ಒಗರು ಮತ್ತು ನೋವನ್ನು ಹೊರತಾಗಿಸಿ ತಂಡವನ್ನು ಕಟ್ಟುವ ಒಂದು ಸಾಧ್ಯತೆ ಅವರಿಗಂತೂ ಇದೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡದ ಹುಡುಗರು, ಅವರು ತಮ್ಮಲ್ಲಿ ಒಬ್ಬ ಟೀ ಕೊಡುವ ಹುಡುಗನಲ್ಲಿರುವ ಪ್ರತಿಭೆಯನ್ನೂ ಗಮನಿಸಿ ಅವನನ್ನು ಮುನ್ನೆಲೆಗೆ ತರುವಂತ ಕೆಲಸವನ್ನ ಅತ್ಯಂತ ನಿಷ್ಕಾಮ ಪ್ರಜ್ಞೆಯಿಂದ ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ. ಅದಕ್ಕೆ ನೀವು ರಾಜ್ ಬಿ ಶೆಟ್ಟಿ ತಂಡವು ಸಾಕ್ಷಿ, ರಿಷಬ್ ಶೆಟ್ಟಿ ತಂಡವು ಸಾಕ್ಷಿ, ರಕ್ಷಿತ್ ತಂಡವು ಸಾಕ್ಷಿ. ಹಾಗೆ ನೀವು ಹುಡುಕ್ತಾ ಹೋದ್ರೆ ಇನ್ನೂ ಒಂದು 2-3 ತಂಡ ಇದೆ, ಅದು ಸಾಕ್ಷಿಯನ್ನ ಕೊಡ್ತದೆ. ಅದರಲ್ಲಿ ಯಾವುದೇ ಮರು ಮಾತೇ ಇಲ್ಲ. ಆದರೆ ಒಳಗಿನ ಸಮಾನ ಪ್ರತಿಭಾವಂತರಲ್ಲಿ, ಸಮಾನ ಯೋಗ್ಯತೆ ಇದ್ದಂಥ ಸ್ನೇಹಿತರಲ್ಲಿ ಕೆಲವು ಸರಿ ಅದು ಯಾವ್ಯಾವುದೋ ರೀತಿಯ ಯಾವ್ಯಾವುದೋ ಕಾರಣಕ್ಕಾಗಿ ಒಡಕು ಬೆದಕು ಎಲ್ಲ ಬರುವ ಸಾಧ್ಯತೆಗಳು ಇದೆ. ಬಹುಶಃ ಅಂಥದ್ದೇನೋ ಆಗಿರಬೇಕೇನೋ ರಿಷಬ್ನಿಗೆ. ಅದು ಏನಾದರೂ ಆಗಿರಲಿ, ರಿಷಬ್ ಆಗಿದ್ದಾರೆ. ಇವತ್ತು ನಾವು ಯಶನ್ನು ನೆನಪು ಮಾಡ್ಕೊಳ್ಳೋದಾದರೆ ಎಂಥ ಅದ್ಭುತವಾದಂಥ ಹೆಮ್ಮೆಯ ಒಬ್ಬ ಹುಡುಗನಾಗಿ ಕಾಣ್ತಾನೆ ಹೇಳಿ, ವ್ಯಕ್ತಿಯಾಗಿ ಕಾಣ್ತಾರೆ ಹೇಳಿ. ಯಾಕೆಂತಂದ್ರೆ ಅವರು ಪಾತ್ರಕ್ಕಾಗಿ ಚಡಪಡಿಸ್ತಾ ಇರುವ ದಿನಗಳನ್ನು ನೋಡಿದ್ದೇನೆ. ಆರ್ಥಿಕವಾಗಿ ಅತ್ಯಂತ ಬಳಲಿಕೆಯ ದಿನಗಳನ್ನು ನಾನು ನೋಡಿದ್ದೇನೆ. ಒಂದು ಊಟಕ್ಕಾಗಿ ಕಷ್ಟಪಡ್ತಾ ಇರುವಂಥ ದಿನಗಳನ್ನು ಕಂಡಿದ್ದೇನೆ. ಆದರೆ ಇವತ್ತು ತನ್ನದೇ ಆದ ದಾರಿ, ತನ್ನದೇ ಆದ ಶಿಸ್ತು, ತನ್ನದೇ ಆದಂಥ ಗುಣ, ತನ್ನದೇ ಆದಂಥ ಗುರಿ ಎಲ್ಲವನ್ನ ಇಟ್ಕೊಂಡು, ಅದು ಸಮಾಜ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಂಸಾರ ಇರ್ಬೋದು, ಸಿನಿಮಾ ಇರ್ಬೋದು, ಎಲ್ಲಿ ನೋಡಿದ್ರು ನೀವು ಯಶ್ ಒಂದು ಮಾದರಿ ಅಂತ ನಿಮಗೆ ಕಾಣಿಸ್ತಾರೆ.
ಇವತ್ತು ರಾಮಾಯಣ ಸಿನಿಮಾದ ಉದಾಹರಣೆಯಾಗಿ ಇಟ್ಕೊಂಡು ಹೇಳೋದಿದ್ರೆ, ರಾವಣನ ಪಾತ್ರ ಮಾಡಿ ಪ್ರತಿಯೊಂದು ಇವತ್ತು ಪ್ರಮೋಷನ್ನು, ಕ್ಲಿಪ್ಪಿಂಗು ಎಲ್ಲದರ ಮೂಲಕ ವಿಶ್ವದಲ್ಲೇ ಇವತ್ತು ರೋಮಾಂಚನವನ್ನು ಹುಟ್ಟಿಸ್ತಾ ಇದ್ದಾರೆ ನಮ್ಮ ಯಶ್. ಅದರ ನಿರ್ಮಾಪಕರು ಒಂದು ಮಾತಾಡಿದ್ದು ಮೊನ್ನೆ ವೈರಲ್ ಆಯಿತು. ಏನು ಅಂತಂದ್ರೆ, ಈ ಸಿನಿಮಾಕ್ಕೆ ಯಶ್ ಅವರು ರಾವಣನ ಪಾತ್ರವನ್ನ ಒಪ್ಪಿಕೊಂಡ ಮೇಲೆ 4,000 ಕೋಟಿಯ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಅಂದ್ರೆ ಯಶ್ನ ವಜನ್ ಏನು, ಯೋಗ್ಯತೆ ಏನು. ಮತ್ತೆ ಒಂದು ಮಾತಾಡ್ತಾರೆ, ನಿಮಗೆ ಎದೆ ನಡುಗೋಗ್ಬೋದು. 4,000 ಕೋಟಿಯ ಸಿನಿಮಾದಲ್ಲಿ ಯಶ್ ಅವರಿಗೆ ಅವರು 1,000 ಕೋಟಿಯನ್ನ ನಾನು ಕೊಡ್ತಾ ಇದ್ದೇನೆ ಅನ್ನುವ ಮಾತನ್ನು ಆಡಿದ್ದಾರೆ. ಇದು ಕನ್ನಡದ ಸಿನಿಮಾ ಜಗತ್ತಿನ ಪ್ರತಿಭಾವಂತರ ಕಥೆಯಾಗಬೇಕು, ದಂತಕಥೆ ಆಗಬೇಕು ಮುಂದಿನ ದಿನಗಳಲ್ಲಿ. ರಿಷಬ್ನಂತವರು, ಯಶ್ ಅಂತವರು ಇವರೆಲ್ಲ. ಹಾಗಾಗಿ ರಿಷಬ್ನ ಕಾಂತಾರ ಚಾಪ್ಟರ್ 1 ಎಲ್ಲ ಪ್ರಶಸ್ತಿಗಳನ್ನು ಬಾಚಿಕೊಂಡದ್ದ ಈ ಒಂದು ಅಭಿಮಾನದ, ಸುಖದ, ಸಂಭ್ರಮದ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಇಷ್ಟನ್ನ ಹೇಳಿದೆ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ನಮ್ಮ ಹುಡುಗ, ನಮ್ಮ ಪ್ರತಿಭಾವಂತರು, ಕನ್ನಡದವರು ಇವತ್ತು ಬಹುಭಾಷಾ ಚಿತ್ರಗಳನ್ನು ಎದುರಿಟ್ಟು ಸವಾಲಿಗೆ ಒಡ್ಡಿ ಭಾಷಾತೀತವಾಗಿ ತಮ್ಮ ತನವನ್ನು ಸಾಕ್ಷೀಕರಿಸಿದಾರಲ್ಲ. ಐಶ್ವರ್ಯ ರೈ ಇರ್ಬೋದು, ಅಥವಾ ನಮ್ಮ ಸುನೀಲ್ ಶೆಟ್ಟಿ ಅಂತವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅಂತವ್ರು ಇರ್ಬೋದು, ಎಂಥೆಂಥವ್ರು ಎಲ್ಲರೂ ಕನ್ನಡದ ನೆಲದಿಂದ ಹೋದವರು, ದಕ್ಷಿಣ ಕನ್ನಡದಿಂದ ಹೋದವರು. ಫೈಟರ್ ಶೆಟ್ಟಿ ಆ ಕಾಲದಲ್ಲೇ, ಅವರ ಮಗ, ಎಂತೆಂಥ ಸಿನಿಮಾ. ಹೀಗಾಗಿ ಕನ್ನಡದ ನೆಲ ಬಂಜೆಯಲ್ಲ, ಕನ್ನಡದ ನೆಲ ಪ್ರತಿಭಾವಂತರ ಒಂದು ಕುಂಜ, ಅದು ಪುಂಜ, ಅದು ಅಖಾಡ. ಅದು ಯಾರು ಬೇಕಾದರೂ ಬನ್ನಿ, ನಾವು ಭುಜ ತಟ್ತೇವೆ ಪ್ರತಿಭೆಯಿಂದ. ಕಮಲ್ ಹಾಸನ್ ಹೇಳ್ತಾ ಇದ್ರಲ್ಲ, ಕನ್ನಡದ ಸಿನಿಮಾವನ್ನ ನೋಡಿ ನಾವು ಕಲಿತವರು ಅಂತ. ಅದೇನು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಲಿಲ್ಲ, ಆದರೆ ಸಾಮೂಹಿಕವಾಗಿ ಬರ್ತಾ ಇಲ್ಲ. ಅಲ್ಲಲ್ಲಿ ವ್ಯಕ್ತಿಗತವಾಗಿ, ಸಾಂಸ್ಥಿಕವಾಗಿ ಬರ್ತಾ ಇದೆ. ಅದು 100 ಆಗಲಿ 1000 ಅಂತ ಆಶಿಸ್ತಾ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ರಿಷಬ್, ಯು ಆರ್ ಗ್ರೇಟ್. ನಿಮಗೆ ನನ್ನ ಪ್ರೀತಿಯ ಅಭಿನಂದನೆ. ನಮಸ್ತೆ.